ನನ್ನ ಮಗಳ ಹೆಸರು ಶಿಲ್ಪ ಅಂತ. ಸಿಂಗಾಪುರ್ ಏರ್ಲೈನ್ಸಲ್ಲಿ ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ತಿದ್ಲು. ಅವಳೇ ಸರ್ ಕಾಣೆಯಾಗಿರೋದು. ಯಾವಾಗಿಂದ? 3 ವರ್ಷ ಆಯಿತು ಸರ್. ನಿಮ್ಮವನ್ನ ಯಾವನ್ನ ಕಳಿಸ್ತೀನಿ, ಪೊಲೀಸ್ ಸ್ಟೇಷನ್ ಉಡಾಯಿಸ್ತೀನಿ, ಸರ್ಕಾರಕ್ಕೆ ಮೆಸೇಜ್ ಕಳಿಸ್ತೀನಿ ಅಂದೆ. ಶಿಲ್ಪಂಗೂ ಆಂಧ್ರಾಗೂ ಏನಾದರೂ ಲಿಂಕ್ ಇದೆಯಾ ಅಂತ ತಿಳ್ಕೊಳ್ಳಿ. ನನ್ನ ಮಗಳಿಗೆ ತಿರುಪತಿ ತಿಮ್ಮಪ್ಪ ಅಂದರೆ ತುಂಬ ಇಷ್ಟ ಸರ್. ಈ ಹುಡುಗಿ ಬಗ್ಗೆ ಏನು ಗೊತ್ತು ನಿನಗೆ? ನಾನು ತಿರುಪತಿಲಿ ಓದ್ತಿರ್ಬೇಕಾದ್ರೆ ನನಗೂ ಅವ್ರಿಗೂ ಲವ್ ಇತ್ತು ಸರ್. ಇಷ್ಟು ಸಾಕು ನಿನ್ನ ಅರೆಸ್ಟ್ ಮಾಡೋದು. ಅವ್ನು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಎಷ್ಟೇ ದೊಡ್ಡ ಕುಳ ಆದ್ರೂ ಒಂದಲ್ಲ ಒಂದು ವೀಕ್ನೆಸ್ ಇರಲೇಬೇಕು. ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ನಮ್ಗದು ಉಪಯೋಗಕ್ಕೆ ಬರುತ್ತೆ. ನಮ್ಮವರು ಸ್ಟೇಷನ್ ಇಂದ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಬೇರೆದನ್ನೆಲ್ಲ ಟೈಪ್ ಮಾಡಿ ಸಿಗ್ನೇಚರ್ ಮಾತ್ರ ಯಾಕೆ ಕೈಯಲ್ಲಿ ಹಾಕ್ತಾಳೆ? ಹಿ ಮೈಟ್ ಬಿ ದ ಒನ್ ಸರ್. ಆ ಇನ್ಸ್ಪೆಕ್ಟರ್ ಇನ್ನೂ ತುಂಬಾ ಮುಂದೆ ಹೋಗಿದ್ದಾನೆ. ಲೆಟ್ಸ್ ನಾಟ್ ಕಮ್ ಟು ಅ ಕನ್ಕ್ಲೂಷನ್ ನಾವು. ಪ್ಲಾನ್ ಏನು? ದೀಪಾವಳಿಗೂ ಮೊದಲೇ ಸೆಲೆಬ್ರೇಷನ್ ನಮ್ದೇ. Thank you. Thank you so much. Thank you, no, sir. Thank you, sir. Thank you. Thank you, Pradeep. Thank you, sir. Thank you for letting us to do this. ಹಾಯ್, ನಮಸ್ಕಾರ. ನಾವು ಇವತ್ತು ಎಸ್ ಕೆ ಉಮೇಶ್ ಸರ್ ಅವರ ಮನೇಲಿದ್ದೀವಿ. ಸೊ ಅವ್ರ ಮನೇಲಿದ್ದೀವಿ ಅಂದರೆ ಕಾರಣ ಅವರ ಪುಸ್ತಕ ಐ ವಿಟ್ನೆಸ್ ಅನ್ನುವಂಥ ಒಂದು ಪುಸ್ತಕದಿಂದ ಪ್ರೀತಿಯ ಮೂಟೆ ಅನ್ನುವಂಥ ಒಂದು ಕಥೆನ ನಾವು ಮೊದಲನೇ ಬಾರಿಗೆ ಎಸ್ ಕೆ ಉಮೇಶ್ ಅವ್ರ ಕಥೆನ ವೆಬ್ ಸೀರೀಸ್ ಆಗಿ ಮಾಡಿದ್ದೀವಿ. ಸೊ ಅದ್ರ ವಿಚಾರವಾಗಿ ಉಮೇಶ್ ಸರ್ ಜೊತೆ ಮಾತಾಡೋದಕ್ಕೆ ನಾವಿವತ್ತು ಇಲ್ಲಿ ಕೂತಿದ್ದೀವಿ. ಆ್ಯಂಡ್ ಸರ್, ಮೊದಲನೇದಾಗಿ ನಿಮ್ದೊಂದು ಕತೆ ವೆಬ್ ಸೀರೀಸ್ ಆಗಿ ಹೊರಗೆ ಬರ್ತಾ ಇದೆ. ಅದಕ್ಕೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅನ್ನಿಸ್ತಾ ಇದೆ. ನನ್ನ ಕತೆಗಳು ಒಂದೊಂದೊಂದು ಡೈಮೆನ್ಷನಲ್ಲಿ ಒಬ್ಬೊಬ್ರು ಯೋಚನೆ ಮಾಡಿ ಒಂದೊಂದು ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಏನು ನಾನು ಪೂರಕವಾಗಿ ಬರೆದಿದ್ದೀನಿ ಮತ್ತು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದೀನಲ್ಲ, ಅದು ಇಷ್ಟ ಆಗಿದೆ ಅಂತ ಕಾರಣಕ್ಕೋಸ್ಕರನೇ ನನ್ನ ಲೆಕ್ಕದಲ್ಲಿ ವೆಬ್ ಸೀರೀಸ್ ಆಗಬೇಕು ಅಂದರೆ ದೆರ್ ಈಸ್ ಸಮಥಿಂಗ್ ದ ಗುಡ್ ಎಲಿಮೆಂಟ್ ಟುವರ್ಡ್ಸ್ ಟು ದಿ ಸೊಸೈಟಿ ಅಂತ ನಂಗೆ ಅನ್ನಿಸ್ತದೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಲ್ಲಿ ಇನ್ನೊಂದು ನನಗೆ ಸಿಕ್ಕಿರುವಂಥ ಅದೃಷ್ಟ ಏನು ಅಂದರೆ ಎಸ್ ಕೆ ಉಮೇಶ್ ಸರ್ ಅವರ ಪಾತ್ರನ ಈ ವೆಬ್ ಸೀರೀಸಲ್ಲಿ ನಾನೇ ಮಾಡಿದ್ದೀನಿ ಆ ಪಾತ್ರವನ್ನು. ಸೊ ಸರ್, ನನಗೆ ಬೇಸಿಕಲಿ ಈ ಕಥೆನ ಕೇಳಿದಾಗ, ನನಗೆ ಡೈರೆಕ್ಟರ್ ಆಗಿರ್ಬೋದು, ಇಡೀ ತಂಡ ಆಗಿರ್ಬೋದು ಬಂದು ಈ ಕಥೆನ ಹೇಳಿದಾಗ ನನಗೆ ಅದನ್ನು ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿರುವಂಥ ಒಂದು ಬಿಗ್ಗೆಸ್ಟ್ ಹ್ಯೂಮ್ಯಾನಿಟಿ ಕಾಣಿಸ್ತು ಸರ್ ನನಗೆ. ಅಂದರೆ ನೀವು ಯಾವುದೋ ಬೇರೆ ಸ್ಟೇಷನ್ನಲ್ಲಿದ್ದು ಜೆ ಪಿ ನಗರದ ಲಿಮಿಟ್ಸ್ಗೆ ಬರುವಂಥ ಒಂದು ಇನ್ವೆಸ್ಟಿಗೇಷನ್ ಅಥವಾ ಒಂದು ಕೇಸನ್ನು, ಕಂಪ್ಲೇಂಟನ್ನು ನಿಮ್ಮ ಹತ್ರ ಬಂದವರು ಅವ್ರ ತಂದೆ ಕೇಳ್ಕೊಂಡಾಗ ನೀವು ಅದನ್ನು ಕೈಗೆತ್ಕೊಂಡು ಆ ಕೇಸನ್ನು ಸಾಲ್ವ್ ಮಾಡ್ತೀರಾ. ಸೊ ಎಷ್ಟೋ ಜನ ಇವತ್ತಿನ ಪರಿಸ್ಥಿತಿಲಿ ನಾವು ಹೆಂಗೆ ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ಸ್ಟೇಷನಲ್ಲಿರೋ ಕೇಸ್ಗಳನ್ನೇ ನಮಗೆ ಸಾಲ್ವ್ ಮಾಡ್ಕೊಳಕ್ಕಾಗಲ್ಲ, ಬೇರೆ ತಲೆನೋವುಗಳು ನಮ್ಗೆ ಯಾಕೆ ಅನ್ನುವಂಥ ಪರಿಸ್ಥಿತಿ ಇರುವಂಥ ಈ ಕಾಲದಲ್ಲಿ ಸೊ ನೀವು ಈ ಥರದ್ದೊಂದು ಅಚೀವ್ಮೆಂಟ್ ಮಾಡಿದ್ರಿ. ಸೊ ನನಗೆ ಅದನ್ನು ಫಸ್ಟ್ ಆಫ್ ಆಲ್ ಆ ಕತೆ ಕೇಳಿದ ತಕ್ಷಣ ನಿಮ್ಮ ಬಗ್ಗೆ ಒಂದು ಥಾಟ್ ಪ್ರೊಸೆಸ್ಸೇ ಕಂಪ್ಲೀಟ್ ಚೇಂಜ್ ಆಗೋಯ್ತು ನನಗೆ. ಸೊ ಹೆಂಗೆ ಸರ್, ಅಂದರೆ ಆವಾಗ ಹೇಗೆ ಬೇರೆ ಸ್ಟೇಷನ್ನ ಕೇಸ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ? ಅಂದರೆ ಈ ಥರದ್ದು ಸುಮಾರಷ್ಟು ಮಾಡಿದ್ದೀರಾ ಅಂತ ಗೊತ್ತಾಯ್ತು ನನಗೆ ಆಮೇಲೆ. ಹೌದು, ನಾವು ನನ್ನ ಪೊಲೀಸ್ ಠಾಣೆಯಲ್ಲಿ ಮಾಡ್ತಾ ಇರುವಂಥ ಕೇಸಸ್ಗಳಿಗಿಂತ ನಾನು ಪತ್ತೆ ಮಾಡಿಬಿಡ್ತಿದ್ದೆ. ಪೊಲೀಸ್ ಠಾಣೆಯಲ್ಲಿ ಅಂಥ ಜನ ಹೇಳ್ಕೊಳ್ಳುವಾಗೆ ಸಿಕ್ಕಾಬಿಟ್ಟೆ ಬ್ಯುಸಿ ಏನಿರೋದಿಲ್ಲ, ಭಾಳ ಸುಲಭ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆ ಮ್ಯಾಟ್ರಿಮೋನಿಯಲ್ ಇಶ್ಯೂಗಳು ಬರ್ತವೆ ಪೊಲೀಸ್ನವ್ರುಗಳಿಗೆ ಚಾಲೆಂಜಸ್ ಆಗಿ, ಅದೊಂದು ಚೂರು ಮ್ಯಾನೇಜ್ ಮಾಡಿದರೆ ಅದರದೇ ನಾವು ಹೇಳ್ಕೊಳ್ಳೋ ಥರ ಪೊಲೀಸ್ ಬ್ಯುಸಿ ಏನಿಲ್ಲ, ಆ ಥರ ಏನಿರಲ್ಲ. ಅದನ್ನು ನಾವು ಯಾವಾಗ ನಾವು ಬೇರೆ ಡ್ಯೂಟಿಗಳನ್ನ ನೋಡಿಕೊಂಡು ಇದನ್ನು ಹೊಂದಿಸ್ಕೊಳ್ತೀವಲ್ಲ, ಬೇರೆ ಕೇಸಸ್ಗಳನ್ನ, ಯಾವ ಕೇಸ್ ಪತ್ತೆ ಆಗಲಿಲ್ಲ, ಯಾವ ಪತ್ತೆ ಆಗಬೇಕು, ಎಲ್ಲಿ ಆಗಬೇಕದು, ಯಾವ ಸ್ಟೇಷನಲ್ಲಿ ಆಗಲಿಲ್ಲ, ಅದು ಯಾಕೆ ಯಾವ ಕಾರಣದಿಂದ ಪತ್ತೆ ಆಗಲಿಲ್ಲ ಅನ್ನುವಂಥದ್ದು ನಾವು ಹುಡುಕುವಂಥ ಮನಸ್ಥಿತಿ ಪೊಲೀಸ್ ಆಫೀಸರ್ಗಿರಬೇಕು. ಅದು ನನ್ನ ಪೊಲೀಸ್ ಸ್ಟೇಷನ್ನು, ನನ್ನ ಮನೆ, ಅದಾದಮೇಲೆ ನನ್ನ ಪೊಲೀಸ್ ಸ್ಟೇಷನ್ನು, ಅದಾದಮೇಲೆ ಬೇರೆ ಕಡೆ ಇಲ್ಲ, ಅದು ಆ ಥರ ಅಲ್ಲ. ಇದು ನನ್ನ ಪೊಲೀಸ್ ಸ್ಟೇಷನ್ನು, ನಮ್ಮ ಬೆಂಗಳೂರು ಸಿಟಿ, ನಮ್ಮ ಸ್ಟೇಟು ಎಲ್ಲ ಪತ್ತೆ ಮಾಡ್ತು ಅಂದರೆ ನಮ್ಮ ದೇಶ, ಹಿಂಗೆ ಲೆಕ್ಕ ಹೋಗುವಂಥದ್ದು. ಆ ಕಾರಣಕ್ಕೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಏನೇ ಕೇಸ್ಗಳು ಪತ್ತೆ ಆಗದೆ ಇರ್ತಕ್ಕಂಥದ್ದು ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥ ನೋಡುವಂಥ ಮನಸ್ಥಿತಿ ಪೊಲೀಸ್ ಅಧಿಕಾರಿಗಳಿಗೆ ಬರಬೇಕು. ಬಂದಾಗ ಮಾತ್ರನೇ ಯಾರಾದರೂ ಒಬ್ಬರು ಪತ್ತೆ ಮಾಡ್ತಾರೆ. ಅದನ್ನ ಒಬ್ಬರು ಒಂದು ಇದರಲ್ಲಿ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ, ಇನ್ನೊಬ್ರು ರಿವರ್ಸ್ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ, ಯಾವುದೇ ತನಿಖೆನೇ ಆಗಲಿ.
ಅವ್ರಿಗೆ ಯಾರಿಗಾದರೂ 10 ಜನ ಟ್ರೈ ಮಾಡಿದ್ರು ಒಬ್ಬರಿಗೆ ಕೇಸ್ ಪತ್ತೆ ಆಗ್ತಕ್ಕಂಥದ್ದು ಇರ್ತದೆ. ಬಟ್ ಯಾವುದೇ ಕಾರಣಾಂತರಕ್ಕೂ ಯಾವುದೇ ಕೇಸ್ಗಳು ಈ ಥರ ಒಂದು ಹ್ಯೂಮನ್ ರಿಲೇಟೆಡ್ ಇರ್ತಕ್ಕಂಥ ಒಬ್ಬ ಮನುಷ್ಯನ ಕೊಂದಾಕಿರ್ತಕ್ಕಂಥ ಪ್ರಕರಣನ ನಾವು ಪತ್ತೆ ಮಾಡಲಿಲ್ಲ ಅಂತಂದರೆ ಐ ಥಿಂಕ್ ದಟ್ ಈಸ್ ನಾಟ್ ಎ ರಿಯಲ್ ಪೊಲೀಸಿಂಗ್. ನಾವು ಅದನ್ನ ಯಾವ ಕಾರಣಕ್ಕೂ ಬಿಡುವಂಥದ್ದು ಇರಬಾರ್ದು. ಅದು ಎಷ್ಟೇ ಕಷ್ಟ ಆದರೂ ಎಷ್ಟೇ ವರ್ಷಗಳಾಗಲಿ ಹೊಡಿತಾನೇ ಇರಬೇಕು. ಅದು 2 ವರ್ಷ ಆಗೋಗ್ಬಿಡ್ಲಿ, 3ನೇ ವರ್ಷ ಆಗಲಿ, ಜನ ಏನು 3 ತಿಂಗಳಿಗೆ 1 ತಿಂಗಳಿಗೆ ಪತ್ತೆ ಆಗಲಿಲ್ಲ ಅಂದರೆ ಅದು ಮುಗಿತೀನಿ ಆಗಲ್ಲ ಅಂದ್ಬಿಟ್ಟು ನಥಿಂಗ್ ಡೂಯಿಂಗ್. ನಾನು ಎಷ್ಟು ವರ್ಷದ ಹಳೆ ಕೇಸ್ಗಳೆಲ್ಲ ಪತ್ತೆ ಮಾಡಿದ್ದೀನಿ. ಬಟ್ ನಾವು ಅದನ್ನು ಹೇಗೆ ಅರೇಂಜ್ ಮಾಡ್ಕೊಳ್ತೀವಿ, ಹೇಗೆ ಅದನ್ನು ಪತ್ತೆ ಮಾಡೋಕೆ ಒಳಗಡೆ ಹೋಗ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ಕೇಸ್ಗಳಲ್ಲಿ. ಸೂಪರ್ ಸರ್. ಅಂದರೆ ಈ ಇಡೀ ಕೇಸಲ್ಲಿ ಮೊದಲನೇ ನನಗೆ ಮೇಜರ್ ಕ್ವಶನ್, ಈಗ ನಿಮ್ಮ ಜೊತೆ ಕೂತಾಗ ಒಂದು ಪ್ರಶ್ನೆ ಅಂತ ಕೇಳಬೇಕಂತಿದ್ದು ಇದನ್ನೇ ಮೊದಲನೇದಾಗಿ. ಈಗ ಒಂದು ಕೇಸ್ ಬರುತ್ತೆ, ನಿನ್ನೆ ಆಗಿದ್ದನ್ನು ಇವತ್ತು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರೆ, ಅಥವಾ 1 hour ಮುಂಚೆ ಆಗಿದ್ದನ್ನು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರೆ, ಅಥವಾ ಸರ್ ಯಾರೂ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ಸೊ ನೀವು ಸಾಲ್ವ್ ಮಾಡಿ ಅಂತ ಯಾರಾದರೂ ಬರ್ತಾರೆ. ಸೊ ಈ ಥರದ್ದೆಲ್ಲದ್ರ ಮಧ್ಯದಲ್ಲಿ ನನಗೆ ಶೂಟ್ ಮಾಡಬೇಕಾದ್ರೂ ಕೂಡ ನನ್ನ ಕಣ್ಣಲ್ಲಿ 1 ಸೆಕೆಂಡ್ ಆ ಅನುಕಂಪದ ಭಾವನೆ ಬರೋದಕ್ಕೆ ಕಾರಣ ಆಗಿದ್ದು, ಆ ತಂದೆಯವರು ಬಂದು ಹಿಂಗೆ ಎದುರುಗಡೆ ಕೂತು ಕಂಪ್ಲೇಂಟ್ ಮಾಡಬೇಕಾದ್ರೆ ಎಷ್ಟು ದಿನ ಆಯಿತು ಕಾಣೆಯಾಗಿ ಅಂತ ನೀವು ಕೇಳಿದಾಗ, ಆ ಸ್ಕ್ರಿಪ್ಟಲ್ಲೂ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸರ್. 3 ತಿಂಗಳಾಯಿತು ಅಂತ ಆ ತಂದೆ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಸರ್? ಅಂದರೆ 3 ವರ್ಷ ಆಯಿತು ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಮಿಸ್ಸಿಂಗ್ ನನಗೆ ಟೈಮು ಅನ್ನುವಂಥದ್ದು ಅದರಿಂದ ನನಗೆ ಬೇಜಾರಾಯ್ತದೆ. ಅಂದರೆ ಒಂದು ಮಗು ಅದು ಯಾರೇ ಆಗಲಿ, ವೆದರ್ ಬಾಯ್ ಆರ್ ಗರ್ಲ್, ಮಿಸ್ಸಿಂಗಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ದಾದಾಗ 3 ವರ್ಷ ಆದರೂ ಸಿಗಲಿಲ್ಲ ಅಂದರೆ ಅವಳು ವಾಪಸ್ ಬರಲಿಲ್ಲ ಅಂದರೆ ಅವಳು ಮೇಜರು. ನಮ್ಮ ತಲೆಯಲ್ಲಿ ಬೇರೆ ಥರನೇ ಬಂದ್ಬಿಡುತ್ತೆ. ಯಾಕೆಂತಂದರೆ ಇರ್ತಕ್ಕಂಥದ್ದು ತಂದೆ ಒಬ್ಬರೇ. ತಂದೆ ಇದ್ದಾದಮೇಲೆ ಹೆಣ್ಮಗಳು ಯಾವುದೇ ಕಾರಣಾಂತರದಿಂದ ಎಂಥ ಮೋಸ ಆಗಿದ್ರು, ಅಕಸ್ಮಾತ್ ಏನಾದರೂ ನಾನು ತಂದೆಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಪರಿಸ್ಥಿತಿಗೆ ಬಂದ್ರೂ ಯಾರೇ ಹೆಣ್ಮಗಳು ಎಸ್ಪೆಷಲಿ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು 100ಕ್ಕೆ 100ರಷ್ಟು ಬಂದೇ ಬರ್ತಾರೆ ಅವರು. ಆಮೇಲೆ ಅವ್ರು ಯೂಸ್ ಮಾಡ್ತಾರಲ್ಲ ಮೆಥೆಡ್ಡು, ಏನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು, ಹಾಗೆ ಆ ಕಾಂಟ್ಯಾಕ್ಟ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಮುಂದೆ ತೊಗೊಂಡು ಹೋಗ್ತಕ್ಕಂಥದ್ದು. ಇವರು ಹೌದು ಎಲ್ಲೋ ಇದ್ದಾಳೆ ಬರ್ತಾಳೆ ಏನೋ ಆಗಿದೆ ಅಂತ ಅನ್ನುವಂಥದ್ದನ್ನ ಆ ತಲೆಯಲ್ಲಿ ಕೂರಿಸ್ತಕ್ಕಂಥದ್ದು ಮಾಡಿದ್ದಾನಲ್ಲ ಅವನು. ಅದು ನನಗೆ ಎಲ್ಲೋ ಅನ್ನಿಸ್ತು ನನಗೆ. ಆವಾಗಲೇ ಭಾಳ ದಿವಸದಿಂದನೇ ಅವ್ರ ತಂದೆ ಯಾಕದನ್ನ ಸಸ್ಪೆಕ್ಟ್ ಮಾಡಲಿಲ್ಲ ಅನ್ನಿಸ್ತು ನನಗೆ. ಈ ಥರ ಲೆಟ್ರ್ ಬಂದಂಥದ್ದು, ಮಗಳು ಸೈನ್ ಹಾಕಿದ್ದಾಳೆ ಅಂತ ಅನ್ನುವಂಥದ್ದನ್ನ ನಾವು ನೋಡ್ತಾ ಇರೋ ದಿವಸ ಬಂದಾಗ ಲೆಟ್ರ್ಗಳು ತಿಂಗಳಿಗೊಂದು ಈ ಥರ ಬರ್ತಾ ಇದ್ದಾಗ ಅದೆಲ್ಲೋ ನನಗೆ ಯಾಕೆ ಇವ್ರ ತಂದೆ ಅವರು ಎಂಜಿನಿಯರೇ, ರಿಟೈರ್ಡ್ ಎಂಜಿನಿಯರ್, ಅವರು IT ನಲ್ಲಿ ಕೆಲಸ ಮಾಡ್ತಿದ್ರು. ಅದು ಯಾಕೆ ಅದು ಅರ್ಥ ಆಗಲಿಲ್ಲ ಅವ್ರಿಗೆ ಬೇಗನೆ ಅಂತ ಅನ್ನುವಂಥದ್ದು ಒಂದು. ಎರಡನೇದು ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರಿಗೆ ಆಘಾತ ಆಯ್ತು ನೋಡಿ. ಹೋಗ್ರಿ ಅವನ ಜೊತೆ ಹೋಗಿರ್ತಾಳೆ, ಏನು ಲವ್ ಮಾಡ್ಕೊಂಡು ಹೋಗಿರ್ತಾಳೆ, ಏನ್ರಿ ನಿಮ್ಗೆ ತಲೆ ಬಂತು, ಈ ಆ್ಯಟಿಟ್ಯೂಡ್ ಇದೆಯಲ್ಲ ನಮ್ಮದು. ಬರ್ತಾಳೆ, ಲವ್ ಮಾಡ್ಕೊಂಡು ಹೋಗಿರ್ತಾಳೆ, ನಿಮಗೆ ವಿರೋಧ ಆಗಿರ್ಬೋದೇನೋ, ನಿಮಗೆ ಮಾತಾಡಬೇಕು ಅಂದರೆ ಭಯ ಇರಬೇಕು, ಅವಳೆಲ್ಲೋ ಇದಾಗಿ ಮಗುವಾಗ್ಬಿಟ್ಟಿರಬೇಕು, ಅದರಿಂದ ನಿಮ್ಮ ಮುಖ ತೋರಿಸ್ತಾ ಇಲ್ಲ ಅನ್ನುವಂಥದ್ದೆಲ್ಲ ನಾವೆಲ್ಲ ಮಾತಾಡ್ತೀವಲ್ಲ, ಅದ್ರ ಪೇಯ್ನ್ ಆ ಮನುಷ್ಯನಿಗಾಗಿದೆ. ಅದನ್ನು ಹೇಳ್ಕೊಂಡು ನನ್ನ ಹತ್ರ ಪಾಪ ಕಣ್ಣೀರು ಹಾಕ್ಕೊಂಡ್ರು. ಹಿಂಗೆಲ್ಲ ಅಂದರು ಸರ್ ನಾನು ಹೆಂಗೆ ಪದೇ ಆ ಪೊಲೀಸ್ ಸ್ಟೇಷನ್ಗೆ ಹೋಗಲಿಲ್ಲ ಅಂತೇಳಿ ಅಂತ. ಯಾವುದೇ ಕಾರಣಾಂತರಕ್ಕೂ ಆ ಥರ ಮಾತಾಡಬಾರ್ದದು. ಆ್ಯಸ್ ಎ ಪೊಲೀಸ್ ಮನ್ ಆಗಿದ್ದು ನಾವು ಅದು ಯಾಕೆಂತಂದರೆ ನಾವು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಮೊದಲೇ ಫ್ರೇಮ್ ಮಾಡ್ಕೋಬೇಕು ನಾವು. ಯಾವ ಕೇಸಲ್ಲಿ ಏನು ಮಾತಾಡಬೇಕು ಅಂದ್ಬಿಟ್ಟು ಅಂತ. ನಾವು ಏನು ಮಾತಾಡೋದನ್ನೆಲ್ಲನೂ ರೆಕಾರ್ಡ್ ಏನ್ಕೊಳ್ತಾರೆ ಅವರು ಜನ. ಹೌದು ಪೊಲೀಸ್ ಸ್ಟೇಷನ್ಗೆ ಹೋದೆ, ಪೊಲೀಸ್ ಆಫೀಸರ್ ಈ ಥರ ಮಾತಾಡಿದರು, ಈ ಥರ ಹೇಳಿದ್ರು ಅಂದರೆ ಇವ್ನು ಹೇಳ್ದಂಗೆ ಮಾಡ್ತಾನೆ ಅನ್ಕೋತಾರೆ ಅವರು. ಅದರಿಂದ ಯಾವುದೇ ಪೊಲೀಸ್ ಅಧಿಕಾರಿ ನಾವು ಏನು ಹೇಳ್ತೀವಲ್ಲ ಅದನ್ನು ಮಾಡುವಂಥದ್ದು ಅವ್ರ ಹತ್ರ ನಾವು ಮಾತಾಡಬೇಕು. ನಾವು ಹೇಳದೇ ಇರುವಂಥದ್ದನ್ನ ನಾವು ಮಾಡೋಕ್ಕಾಗದೇ ಇರುವಂಥದ್ದು ಹೇಳಿದಾಗ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಹೊಟ್ಟೋಗ್ಬಿಡ್ತದೆ ಅವ್ರಿಗೆ. ಪೊಲೀಸ್ ಅಧಿಕಾರಿಗಳು ನಮ್ಮ ಫ್ರೇಮ್ ಆಫ್ ವರ್ಕ್ ಮತ್ತು ನಾವು ಎಕ್ಸಿಕ್ಯೂಷನ್ ಮಾಡೋಕ್ಕೆ ಹೋಗ್ತೀವಲ್ಲ ಅದನ್ನು ಯಾರೇ ಬಂದರೆ ಹೊರಗಡೆ ಅವರು ತುಂಬ ಚೆನ್ನಾಗಿ ನಮ್ಮನ್ನು ವಾಚ್ ಮಾಡ್ತಾರೆ, ನೋಡ್ತಾರೆ, ಕೇಳ್ತಾರೆ. ಫಸ್ಟ್ ಮೊದಲೇ ಕೂತ್ಕೊಳ್ತಾ ಇದ್ದಂಗೆ ಇವ್ನು ಮಾತಾಡೋದು ನೋಡಿ ನನ್ನ ಕೈಯಲ್ಲಿ ಆಗಲ್ಲ ಕಣೆ ಅನ್ನುವಂಥದ್ದು ಕನ್ಕ್ಲೂಷನ್ಗೆ ವಿತಿನ್ 5 minutesಲ್ಲಿ ಬಂದುಬಿಡ್ತಾರೆ. ಆಟಿಟ್ಯೂಡ್ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಇದು ಸಮಸ್ಯೆ. ಅದು ಎಕ್ಸಿಬಿಟ್ ಆಗಬಾರ್ದು ಅಂತ ನನ್ನ ಇದಷ್ಟೇ. ಎಕ್ಸಾಕ್ಟ್ಲಿ. ಆ್ಯಂಡ್ ಉಮೇಶ್ ಸರ್ದು ಈ ಕತೆ ಮಾಡಿದಾಗ ನನಗೆ ನಿಜವಾಗ್ಲೂ ಒಂದು ಇನ್ವೆಸ್ಟಿಗೇಷನ್ ಕತೆಗಳಾಗಲಿ, ಪೊಲೀಸ್ ಆಗಿ ನಾನು ಪಾತ್ರ ಮಾಡಿರೋದಾಗಲಿ ಸುಮಾರಷ್ಟು ಸಿನಿಮಾಗಳಿದೆ. ನನ್ನ ರೆಕಾರ್ಡ್ ಬ್ರೇಕಿಂಗ್ ಮಾಡ್ತಾ ಇದ್ದೀನಿ ಮೋಸ್ಟ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ. ಸೊ ಇದ್ರ ನಡುವೆ ನನಗೆ ಈ ಕತೆ ಮೇಲೆ ನನಗೆ ಇಷ್ಟೊಂದು ಪ್ರೀತಿ ಹುಟ್ಟಕ್ಕೆ ಕಾರಣ ಆಗಿದ್ದು ದಿಸ್ ಇಸ್ ಅ ರಿಯಲ್ ಫ್ಯಾಕ್ಟ್ ಸರ್. ಬುಕ್ಕಲ್ಲಿ ಬರ್ದಿರೋದನ್ನೇ ಹಾಗೆ ಹೇಗಿದೆಯೋ ಯಥಾವತ್ ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಇಡೀ ತಂಡ ಸಾಥ್ ನಿಂತಿದೆ, ಟಾಕೀಸ್ ಆ್ಯಪ್ನವರು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಉಮೇಶ್ ಸರ್ಗೆ ಸರ್ ನಿಮ್ಮ ಇನ್ನಷ್ಟು ಕತೆಗಳು ನಮ್ಮ ಜೊತೆಲಿ ಹೀಗೆ ಜೀವಂತವಾಗಿರಲಿ, ನಾವು ಅದನ್ನೆಲ್ಲದನ್ನೂ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಆ್ಯಂಡ್
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಇಡೀ ಪುಸ್ತಕವನ್ನ ನಾವು ಏನಾದರೂ ಸೀರೀಸ್ ಆಗಿ ಹೊರಟ್ರೆ, ಈ ಐ ವಿಟ್ನೆಸ್ ಅನ್ನೋದು ಈಗ ಪಾರ್ಟ್ 1 ಮಾತ್ರ ನನ್ನ ಕೈಲಿದೆ, ಪಾರ್ಟ್ 2 ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಇದನ್ನೇ ಮಾಡಿದ್ರೆ ಮೋಸ್ಟ್ಲಿ ನನ್ನ ಜನ್ಮಕ್ಕಾಗೋಷ್ಟು ಪೊಲೀಸ್ ನಾನು ಮಾಡ್ಬಿಡ್ತೀನಿ ಅಂತ ಅನ್ಸುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ, ನೀವು ಅದನ್ನ ನೋಡಿ ಹೇಳ್ಬೇಕು ನನಗೆ ಹೇಗಿದೆ ಅಂತ. ಅಂಡ್ ಇವತ್ತು ನಾವು ಇಲ್ಲಿ ಕೂತಿರೋ ಸಂದರ್ಭ, ಸರ್ರು ನಮ್ಮ ಟ್ರೈಲರ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಆ ಟ್ರೈಲರ್ ರಿಲೀಸ್ ಜೊತೆಲಿ ಸರ್ದೊಂದು ಸಂದರ್ಶನ ಮಾಡಿದ್ವಿ. ಸರ್ ಫೈನಲಿ ನಿಮ್ಮ ವರ್ಡ್ಸನ್ನು ಏನು ಅಂತ ಹೇಳ್ಬಿಟ್ರೆ ನಾವು ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಹೊರಟುಬಿಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ನನ್ನ ಇದನ್ನು ಸ್ಟೋರಿನಲ್ಲಿ ನೀವು ಪೊಲೀಸ್ ಆಫೀಸರಾಗಿ ಮಾಡ್ತಾಯಿದ್ದೀರಿ, ಅದು ಅದ್ಭುತವಾಗಿ ಬಂದಿರುತ್ತೆ ಅಂತ ನಂಗೆ ಅನ್ನಿಸ್ತದೆ. ಯಾಕೆಂದರೆ ನಿಮ್ದು ಹಲವಾರು ಪಿಕ್ಚರ್ಗಳಿಗಾಗಲೇ ನಾನು ನೋಡಿದ್ದೀನಿ, ಅಪ್ರಿಷಿಯೇಟ್ ಮಾಡ್ತೀನಿ. ತುಂಬ ನ್ಯಾಚುರಲ್ಲಾಗಿ ನಿಮ್ಮವೆಲ್ಲ ಬರ್ತಾ ಇದ್ದಾವೆ. ಹಾಗೆ ಬರಬೇಕು ಪೊಲೀಸ್ ಆಫೀಸರ್ಗಳದ್ದು. ಯಾವಾಗಲೂ ನಾವು ನೋಡ್ತಾ ಇರ್ತೀವಿ ಹತ್ತಿರದಿಂದ ಪೊಲೀಸಿಂಗ್ನ ನಾವು ಮಾಡ್ತಾ ಇರ್ಬೇಕಂದ್ರೆ ಏನು ನಮ್ಮನ್ನೆಲ್ಲ ಒಂಥರ ಬಫೂನ್ ಥರ ತೋರಿಸ್ತಾರಲ್ಲ, ನಾವು ಹಂಗೆ ಏನೇ ಈ ಥರ ಕಳಪಿಯಾಗಿ ತೋರಿಸ್ಬಿಡ್ತಾರಲ್ಲ, ಹಂಗಲ್ವಲ್ಲ ನಾವು ಪೊಲೀಸ್ನವ್ರುಗಳು ಅಂತ ಎಲ್ಲೋ ಒಂದು ಕಡೆ ನಮ್ಗೊಂಥರ ಪಿಂಚಾಯ್ತಾ ಇರ್ತದೆ. ಅವಾಗ ರಿಯಲ್ ಪೊಲೀಸಿಂಗ್ ತೋರಿಸ್ದಾಗ, ಅದು ಎಫರ್ಟ್ ತೋರಿಸ್ದಾಗ ಪೊಲೀಸ್ದು, ಅವಾಗ ನಮ್ಗೆ ಅನ್ನಿಸ್ತದೆ ಎಸ್ ದೇ ಆರ್ ಡೂಯಿಂಗ್ ಬೆಸ್ಟ್ ಅಂತ ಅನ್ನಿಸ್ತದೆ. ಆಮೇಲೆ ಔಟ್ಪುಟ್ ಏನು ನೋಡಿದಾಗ ನಮ್ಗೆ ಖುಷಿ ಆಯ್ತದೆ, ಜನ ಅದನ್ನು ಇಷ್ಟಪಡ್ತಾರೆ. ಬಫೂನ್ ಪೊಲೀಸ್ ನೋಡು ಅದು ಒಂದು ಕಾಲ ಇರ್ತದೆ, ಕಾಲಘಟ್ಟ. ಅದಾದಮೇಲೆ ರಿಯಲ್ ಪೊಲೀಸಿಂಗ್ ನೋಡೋದಕ್ಕೂ ಜನ ಇಷ್ಟಪಡ್ತಾರೆ. ವಾಸ್ತವಿಕತೆ ಇವ್ರು ಹೇಗೆ ಮಾಡಿದ್ದಾರೆ ಅಂತ ಅನ್ನುವಂಥದ್ದನ್ನ ಹತ್ತಿರದಲ್ಲಿ ನೋಡ್ತಕ್ಕಂಥದ್ದಕ್ಕೆ ಬೇಕಾಗ್ತದಲ್ಲ, ಅದರಲ್ಲಿ ನೀವು ವೆಬ್ ಸೀರೀಸಲ್ಲಿ ಹೊರತಂದಿದ್ದೀರಿ ಅಂತ ನನಗೆ ಅನ್ನಿಸ್ತದೆ. ಆ ಕಾರಣಕ್ಕೆ ಇದು ನಿಮ್ಮ ವೆಬ್ ಸೀರೀಸ್ ಇನ್ನೂ ಚೆನ್ನಾಗಾಗಲಿ, ಮತ್ತು ನಮ್ಮ ಅದ್ಭುತವಾದಂಥ ಕತೆ ಇನ್ನೂ ಕೇಸಸ್ಗಳು ಮಾಡಿರ್ತಕ್ಕಂಥವು ನಾವು ನನ್ನ ಪುಸ್ತಕದಲ್ಲಿ ಐ ವಿಟ್ನೆಸ್ ಪಾರ್ಟ್ 1 ಪಾರ್ಟ್ 2ನಲ್ಲಿದೆ. ಅದನ್ನು ತಾವು ಖಂಡಿತವಾಗೂ ಆಮೇಲೆ ನಾನು ಈಗ ನನ್ನ ವೀರಪ್ಪಂದು ಡೆತ್ ವಾರೆಂಟ್ ಆ್ಯಂಡ್ ಬ್ಲಡ್ ವಾರೆಂಟ್ ಅಂತ 2 ಪುಸ್ತಕ ಬರೆದಿದ್ದೀನಿ. ಸಪ್ನದಲ್ಲಿ ಇವಾಗ ಪ್ರಿಂಟಿಂಗಲ್ಲಿದೆ. ಅದನ್ನು ನಾನು ಭಾಳ ಒಳ ಪ್ರವೇಶಿಸಿ ಜನಗಳ ಮಧ್ಯೆ ನಾವೆಲ್ಲ ಹೇಗೆ ಅದನ್ನು ನಿಜ ಕಥೆಗಳನ್ನ ಈಚೆಯಾಗೆ ತೊಗೊಬರ್ಬೇಕು ವೀರಪ್ಪಂದ ಅಂತೇಳಿ ಅದನ್ನು ಪ್ರಯತ್ನ ಮಾಡಿದ್ದೀನಿ. ಮತ್ತು ಅದನ್ನೆಲ್ಲ ನೋಡ್ಬೋದು. ಆಮೇಲೆ ನಾನು ಬೆಂಗಳೂರು ಅಂಡರ್ವರ್ಲ್ಡ್ ಬರಿತಾ ಇದ್ದೀನಿ, ಅದೂ ನಿಮಗೆಲ್ಲ ಸಿಗ್ತವೆ. ಯಾಕೆಂದರೆ ನಾನು ಪೂರ್ಣ ಪೊಲೀಸ್ನ ನಾನು ಯಾವ ಕಾರಣಕ್ಕೂ ಅದು ದಟ್ ಈಸ್ ಮೈ ಮದರ್ ಇದ್ದಾಗೆ. ಅದ್ರೊಳಗಡೆಯಿಂದ ನಾವೆಲ್ಲ ಈಚೆ ಬಂದಿರತಕ್ಕಂಥವ್ರು, ಅದನ್ನ ಪೋಷಿಸ್ತಕ್ಕಂಥ ಕೆಲಸ ನಮ್ದು ಆಗಬೇಕು. ನಾನು ಮೇಲೆ ತೊಗೊಂಡೋಗ್ಬೇಕು ಪೊಲೀಸ್ ಅಂತ ಅಂದರೆ ವಿ ಆರ್ ಫಾರ್ ಸೊಸೈಟಿ ಅಲ್ವಾ. ನಾವು ಯಾವಾಗೂ ಅದ್ರ ಹಿಂದೆ ಇರ್ತೀವಿ, ಸಿಸ್ಟಮ್ ಇದೆ. ಯಾರೋ ಒಬ್ಬ ತಪ್ಪು ಮಾಡ್ತಾನೆ ಅಂದ ಕಾರಣಕ್ಕೆ ಇಡೀ ಪೊಲೀಸ್ ಇಲಾಖೆನೇನು ನಾವು ಯಾವ ಕಾರಣಕ್ಕೂ ಬ್ಲಂಟ್ ಮಾಡುವಂಥದ್ದು ಎಂದೂ ಯಾವತ್ತೂ ಸರಿನೂ ಹೋಗೋದಿಲ್ಲ. ಅದನ್ನು ನಾವು ತಪ್ಪಿರೋ ಕಡೆ ತಪ್ಪು ಅಂತ ಹೇಳ್ಬೇಕು ಖಂಡಿತವಾಗ್ಲೂ. ಇಂಥದ್ದು ಇವತ್ತು ನೀವು ಇದನ್ನು ಲಾಂಚ್ ಮಾಡ್ತಾಯಿದ್ದೀರಿ, ಇದು ತುಂಬ ಚೆನ್ನಾಗಿ ಯಶಸ್ವಿಯಾಗಲಿ. ಆ ಕಾರಣಕ್ಕೆ ಇದನ್ನು ತಾವುಗಳು ಇದು ನಮ್ಮ ವೆಬ್ ಸೀರೀಸ್ ನ ಮಿಸ್ಸಿಂಗ್ ಅಂತ ಹೇಳಿ, ಸೊ ಅದರದ್ದು ಟೈಟ್ಲು, ನಮ್ಮ ವೆಬ್ ಸೀರೀಸ್ ನ ಟೈಟ್ಲು. ಸರ್ ಇದಕ್ಕೆ ಪ್ರೀತಿಯ ಮೂಟೆ ಅಂತ ಪುಸ್ತಕದಲ್ಲಿ ಹೆಸರಿಟ್ಟಿದ್ದಾರೆ, ಆದರೆ ನಾವು ಅದಕ್ಕೆ ಗಗನಸಖಿ ಮಿಸ್ಸಿಂಗ್ ಅಂತ ಹೆಸರಿಟ್ಟಿದ್ದೀವಿ. ಆ್ಯಂಡ್ ಇದನ್ನ ಅಫಿಷಿಯಲಿ ಸರ್ರು ಈ ಪೋಸ್ಟರ್ನ ಹಿಡ್ಕೊಂಡು ಇವತ್ತು ಟ್ರೈಲರ್ನ ಲಾಂಚ್ ಮಾಡ್ತಿದ್ದಾರೆ. ಆ್ಯಂಡ್ ಇದು ನಿಮಗೆ ಸಿಗ್ತಾ ಇರೋದು ಟಾಕೀಸ್ ಆ್ಯಪ್ನಲ್ಲಿ. ಸೊ ಟಾಕೀಸ್ ಆ್ಯಪ್ ಅನ್ನುವಂಥದ್ದು ನಿಮಗೆ ಒಂದು OTT ಪ್ಲ್ಯಾಟ್ಫಾರ್ಮ್. ಸೊ ವರ್ಷಕ್ಕೆ 365 ರೂಪಾಯಿ, ಅಂದರೆ ದಿನಕ್ಕೆ ₹1. ಸೊ ಆ ದಿನಕ್ಕೆ ₹1 ಖರ್ಚು ಮಾಡಿ ನೀವು ಈ ಥರದ್ದು ಉಮೇಶ್ ಸರ್ದು ನಾನು ಎಲ್ಲ ಹಲವಾರು ಕಥೆಗಳನ್ನ ದಯಮಾಡಿ ನೀವು ಟಾಕೀಸ್ನಲ್ಲಿ ನೋಡಿ. ಇದು ಪ್ರೀತಿಯ ಮೂಟೆ ಅಂತೇಳಿ ಆ ಪತ್ರಗಳನ್ನ ಬರೆದಿರ್ತಕ್ಕಂಥದ್ದನ್ನ ಒಂದು ಮೂಟೆ, ಅವ್ರ ಮಗಳು ಭಾಳ ಪ್ರೀತಿಯಿಂದ ಬರೆದಿರ್ತಕ್ಕಂಥದ್ದು ಅವ್ರ ತಂದೆ ರಕ್ಷಿಸ್ಕೊಂಡು ಇವರು ಆಫೀಸರ್ ಹತ್ರ ತಂದು ಕೊಡ್ತಾರೆ, ನೋಡಿ ಇದೇ ನನ್ನ ಮೂಟೆ ಅಂತ ಹೇಳಿ ಅಂತ. ಆ ಕಾರಣಕ್ಕೆ ಅದನ್ನು ಟೈಟಲ್ ಕೊಟ್ಟಿದ್ದೆ. ಇದರಲ್ಲಿ ಗಗನಸಖಿ ಅಂತ ಕೊಟ್ಟಿದ್ದಾರೆ. ಇನ್ನೂ ಹಲವಾರು ಕಥೆಗಳನ್ನ ನೀವು ನೋಡ್ತೀರಿ, ಮತ್ತು ಟಾಕೀಸ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಿ, ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತೀರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.